ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಷ್ಮಿತಾ ಪ್ರವೀಣ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಒಂದು ವಿಡಿಯೋದಲ್ಲಿ ನಾನು ಫ್ಲಿಪ್ಕಾರ್ಟ್ ಇಂದ ಒಂದು ಎಲೆಕ್ಟ್ರಿಕಲ್ ಗ್ಯಾಸ್ ಸ್ಟವ್ ತರಿಸಿದ್ದೀನಿ. ಯಾವ ರೀತಿ ಇದೆ, ಹೇಗಿದೆ, ಚೆನ್ನಾಗಿದ್ಯಾ, ಚೆನ್ನಾಗಿಲ್ವಾ, ಹಾಗೆ ಚೆನ್ನಾಗಿ ವರ್ಕ್ ಆಗುತ್ತಾ ಇಲ್ವೋ ಅನ್ನೋದನ್ನ ಈಗ ಓಪನ್ ಮಾಡಿ ತೋರಿಸ್ತೀನಿ. ಹಾಗೆ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ತೋರ್ಸೋಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈ ರೀತಿ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ರೀತಿಯ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದಾಗ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ನ ಮಾಡಿ. ಬನ್ನಿ ಈಗ ಜಾಸ್ತಿ ಮಾತಾಡದೆ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ಇಲ್ಲಿ ವಾರಂಟಿ ಕಾರ್ಡ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಪ್ರಾಡಕ್ಟ್ನ ನಾನು ಫ್ಲಿಪ್ಕಾರ್ಟಿಂದ ತರಿಸಿದ್ದೀನಿ. ಇದು ಬಂದು ಪ್ರೆಸ್ಟೀಜ್ ಕಂಪ್ನಿಯ ಇಂಡಕ್ಷನ್ ಕುಕ್ ಟಾಪು. ಇದು ಬಂದು 1200 ವ್ಯಾಟ್ ಇದೆ ಮತ್ತು 1 ಇಯರ್ ವಾರಂಟಿ ಕೂಡ ಇದೆ. ಈ ಒಂದು ವಾರಂಟಿ ಕಾರ್ಡಲ್ಲಿ ಇಂಪಾರ್ಟೆಂಟ್ ಸೇಫ್ ಕಾರ್ಡು ಮತ್ತು ಮೇಂಟೆನೆನ್ಸ್ ಯಾವ ರೀತಿ ಮಾಡೋದು, ಕ್ಲೀನಿಂಗ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ಡೀಟೇಲ್ಡಾಗಿ ಇನ್ಫಾರ್ಮೇಷನ್ನ ಈ ಒಂದು ಕಾರ್ಡಲ್ಲಿ ಕೊಟ್ಟಿದ್ದಾರೆ. ಹಾಗೆ ಈ ಒಂದು ವಾರಂಟಿ ಕಾರ್ಡಲ್ಲಿ ಯಾವೆಲ್ಲ ರೀತಿಯ ಪಾತ್ರೆಗಳನ್ನ ಯೂಸ್ ಮಾಡ್ಬೋದು ಅನ್ನೋದನ್ನು ಕೂಡ ಇಲ್ಲಿ ಡೀಟೇಲ್ಡಾಗಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಈ ಒಂದು ಇಂಡಕ್ಷನ್ಸ್ ಕುಕ್ ಟಾಪ್ಗೆ ಯಾವುದೇ ರೀತಿಯ ತುಂಬಾ ಪ್ಲೇಸ್ನ ತಗೊಳ್ಳೋದಿಲ್ಲ. ಹಾಗೆ ತುಂಬಾ ಮೇಂಟೆನೆನ್ಸ್ ಕೂಡ ಮಾಡಬೇಕಾಗಿಲ್ಲ. ಕಡಿಮೆ ಮೇಂಟೆನೆನ್ಸಲ್ಲಿ ಕಡಿಮೆ ಜಾಗದಲ್ಲಿ ಇದನ್ನು ಎಲ್ಲಿ ಬೇಕಿದ್ರೂ ಇಟ್ಕೊಂಡು ಯೂಸ್ ಮಾಡ್ಬೋದು. ಜಸ್ಟ್ ಒಂದು ಸ್ವಿಚ್ ಬೋರ್ಡ್ ಇದ್ದರೆ ಸಾಕು, ಅಲ್ಲೇ ಇಟ್ಕೊಂಡು ನೀವು ಅಡುಗೆನ ಮಾಡ್ಬೋದು. ಹಾಗೆ ಬ್ಯಾಚುಲರ್ಸ್ಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಇಲ್ಲಿ ಫ್ರೀ ಟೈಮ್ ಸೆಟ್ಟಿಂಗ್ ಕೂಡ ಇದೆ ಮತ್ತು ಆನ್ ಮತ್ತು ಆಫ್ ಬಟನ್ ಕೂಡ ಇದೆ. ಹಾಗೆ ಕೆಲವೊಂದು ಫಂಕ್ಷನ್ಸ್ ಕೂಡ ಇದೆ. ಬನ್ನಿ ಈಗ ಯಾವೆಲ್ಲ ರೀತಿಯ ಫಂಕ್ಷನ್ಸ್ ಇದೆ ಮತ್ತು ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನ ಈಗ ನಿಮ್ಮ ಎದುರುಗಡೆ ನಾನು ತೋರಿಸ್ತೀನಿ. ಇದು ಬಂದು ಕಂಟ್ರೋಲ್ ಪ್ಯಾನಲ್ ಕೂಡ ಒಳಗೊಂಡಿದೆ. ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಮಾಡ್ಕೋಬೋದು, ಕಮ್ಮಿ ಬೇಕು ಅಂದರೆ ಕಮ್ಮಿನ ಮಾಡ್ಕೋಬೋದು. ಹಾಗೆ ಇದು ಬಂದು ಆಟೋಮೆಟಿಕ್ ವೋಲ್ಟೇಜ್ ರೆಗ್ಯುಲೇಟರ್ನ ಒಳಗೊಂಡಿರೋದ್ರಿಂದ ಯಾವುದೇ ರೀತಿ ಹಾಲು ಏನಾದರೂ ಇಟ್ಟಾಗ ಹಾಲನ್ನ ಉಕ್ಕೋದಕ್ಕೆ ಬಿಡೋದಿಲ್ಲ. ಅಕಸ್ಮಾತ್ ಉಕ್ತಿದ್ರೆ ಅದೇ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ಹಾಗೆ ಟೈಮರ್ ಇರೋದ್ರಿಂದ ನಿಮಗೆ ಯಾವ ರೀತಿ ಟೈಮರ್ ಬೇಕೋ ಆ ರೀತಿ ನೀವು ಪ್ರೀಸೆಟ್ನ ಮಾಡ್ಕೋಬೋದು. ಬನ್ನಿ ಈಗ ಒಂದು ಪಾತ್ರೆನ ಇಟ್ಬಿಟ್ಟು ನಾನು ಆನ್ ಮಾಡ್ಕೋತಾ ಇದ್ದೀನಿ. ಇದು ಬಂದು ಸ್ಟೀಲ್ ಪಾತ್ರೆ. ಯಾವುದೇ ಒಂದು ಪಾತ್ರೆನ ಇಟ್ಕೊಳ್ಳುವಾಗ ಅದು ಫ್ಲ್ಯಾಟ್ ಆಗಿರಬೇಕು. ನೋಡಿ, ಪಾತ್ರೆನ ಜಸ್ಟ್ ಇಟ್ಟಿಟ್ಕೆನೆ ಯಾವ ರೀತಿಯಲ್ಲಿ ಹೊಗೆ ಬರ್ತಾಯಿದೆ ಅಂತ. ಈಗ ನಾನು ಒಂದು ಸ್ವಲ್ಪ ನೀರನ್ನ ಹಾಕೋತಾ ಇದ್ದೀನಿ. ನೋಡಿ, ಇದು ಜಾಸ್ತಿ ಮತ್ತು ಕಡಿಮೆ ಮಾಡ್ಕೊಳ್ಳೋವಂಥದ್ದು. ಈಗ ನಾನು ಕಮ್ಮಿ ಬೇಕು ಅಂದರೆ ಕಮ್ಮಿನ ಮಾಡ್ಕೋತಾ ಇದ್ದೀನಿ. ಹಾಗೆ ಇದು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಮಾಡ್ಕೋಬೋದು. ಇದು 1200 ವ್ಯಾಟ್ ಆಗಿರೋದ್ರಿಂದ ಕೊನೆ ಲಾಸ್ಟ್ ಬಂದು 12ಕ್ಕಿದೆ. ನಿಮಗೆ ಜಾಸ್ತಿ ವ್ಯಾಟಲ್ಲಿ ಬೇಕು ಅಂದರೆ ನೀವು ಜಾಸ್ತಿ ವ್ಯಾಟಲ್ಲಿ ತಗೋಬೋದು. ನನಗೆ 1200 ವ್ಯಾಟು ಸಾಕು, ಅಷ್ಟಕ್ಕೆ ನಾನು ತಗೊಂಡೆ. ನೋಡಿ, ಈಗ ನೀರು ಎಷ್ಟು ಬೇಗ ಗುಳ್ಳೆ ಬರ್ತಾಯಿದೆ ಅಂತ. ನೀರಲ್ಲಿ ಬೇಗನೆ ಕಾಯುತ್ತೆ. ಸಿಂಗಲ್ ಇರೋರಿಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಬ್ಯಾಚುಲರ್ಸ್ ಎಲ್ಲ ಗ್ಯಾಸ್ನ ತಗೊಂಡು ಯೂಸ್ ಮಾಡೋ ಬದಲು ಈ ರೀತಿಯಲ್ಲಿ ಇಂಡಕ್ಷನ್ಸ್ಗೆ ಕುಕ್ ಟಾಪ್ ಇದ್ದರೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇದು ಫ್ಯಾನ್ಗಳಿಗೆ ಇಲ್ಲ, ಏನು ಗ್ಯಾಸ್ ಖಾಲಿ ಆಗುತ್ತೆ ಅನ್ನೋದು ಯಾವುದೇ ರೀತಿಯ ಭಯ ಇಲ್ಲ. ಅಕಸ್ಮಾತ್ ಗ್ಯಾಸ್ ಖಾಲಿ ಆದ್ರೂ ಈ ಒಂದು ಇಂಡಕ್ಷನ್ ಕುಕ್ ಟಾಪ್ ಇದ್ದರೆ ತೆಗೆದುಬಿಟ್ಟು ಅದರಲ್ಲೇ ನಾವು ಅಡುಗೆನ ಮಾಡ್ಕೋಬೋದು. ನೋಡಿ, ಈಗ ನಾನು ಕಮ್ಮಿನ ಮಾಡ್ಕೋತಾ ಇದ್ದೀನಿ. ಇದು ಬಂದು ಪ್ರೀ ಸೆಟ್ಟಿಂಗ್ ಟೈಮ್ನ ನಿಲ್ಲಿಸ್ಕೊಳ್ಳೋದು. ನಮಗೆ ಯಾವ ಟೈಮ್ ಬೇಕೋ ಆ ಟೈಮ್ನ ನಾವು ನಿಲ್ಲಿಸ್ಕೋಬೋದು. ಇದ್ರ ಮತ್ತು ರೋಟಿ ಮತ್ತು ದೋಸೆನ ಮಾಡ್ಕೋಬೋದು. ನೋಡಿ, ಈಗ ಯಾವ ಟೈಮ್ ಬೇಕು ಆ ಟೈಮ್ಗೆ ನಾನು ನಿಲ್ಲಿಸ್ಕೊಂಡಿದ್ದೀನಿ. ನೋಡಿ, ನೀರು ಎಷ್ಟು ಬೇಗ ಕುದೀತಾ ಇದೆ ಅಂತ. ಇದು ಬಂದು ಹಾಫ್ ಬಟನ್ನು. ನಮಗೆ ಬೇಡ ಅಂದರೆ ನಾವು ಹಾಫ್ನ ಮಾಡ್ಕೋಬೋದು. ಈಗ ಆನ್ ಮಾಡಿಕೊಂಡು ನಂಗೆ
ಬೇಕು ಅಂದರೆ ನಾವು ಆನ್ನ ಮಾಡಿಕೊಂಡು ಟೈಮ್ ಸೆಟ್ನ ಮಾಡಬೇಕು ಅಂದರೆ ನಾವು ಟೈಮ್ ಸೆಟ್ಟಿಂಗ್ನ ಮಾಡ್ಕೋಬೋದು. ಹಾಗೆ ಇದು ಬಂದು ಪ್ರೆಷರ್ ಕುಕ್ಕರ್ ಯೂಸ್ ಮಾಡ್ಬೋದು. ಹಾಗೆ ಕರಿ, ವಾಟರು, ಸೂಪು, ಈಟ್ ಮಿಲ್ಕು, ಸಾಲ್ಟು, ಕೀಪ್ ವಾರ್ಮು, ಈ ರೀತಿಯಲ್ಲಿ ಫಂಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಇದು ಬಂದು ಫಂಕ್ಷನ್ ಬಟನ್ನು. ಯಾವ ಫಂಕ್ಷನ್ ಬೇಕೋ ಆ ಫಂಕ್ಷನ್ಗೆ ನಾವು ನಿಲ್ಲಿಸ್ಕೊಂಡು ಅಡುಗೆನ ಮಾಡ್ಬೋದು. ಹಾಗೆ ಬೇಡ ಅಂದರೆ ನಾವು ಹಾಫ್ ಕೂಡ ಮಾಡ್ಕೋಬೋದು. ಯೂಸ್ ಮಾಡೋದಕ್ಕೂ ಕೂಡ ಇದು ತುಂಬಾ ಈಸಿ ಕೂಡ, ಯಾವುದೇ ರೀತಿ ಕಷ್ಟವೂ ಇಲ್ಲ. ಕಮ್ಮಿ ಬೇಕು ಅಂದರೆ ನಾವು ಕಮ್ಮಿ ಮಾಡ್ಕೋಬೋದು, ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೋಬೋದು. ಬೇಡ ಅಂದರೆ ನಾವು ಹಾಫ್ನ ಮಾಡ್ಕೋಬೋದು ಅಷ್ಟೇ. ಟೈಮ್ ಸೆಟ್ಟಿಂಗ್ ಏನಾದ್ರು ಮಾಡ್ಕೋತೀವಿ ಅಂದರೆ ಟೈಮ್ ಸೆಟ್ಟಿಂಗ್ನ ಮಾಡ್ಕೋಬೋದು. ಅಕಸ್ಮಾತ್ ಏನಾದರೂ ಹಾಲೇನಾದ್ರು ಇಟ್ಟಿರ್ತೀವಿ, ಅದು ಉಕ್ಕಲಿಕ್ಕೆ ಬಿಡೋದಿಲ್ಲ. ಆಟೋಮೆಟಿಕ್ ವೋಲ್ಟೇಜ್ ರೆಗ್ಯುಲೇಟರ್ ಇರೋದ್ರಿಂದ ಆಟೋಮೆಟಿಕ್ ಅದನ್ನೇ ಕೂಡ ಕಮ್ಮಿ ಆಗುತ್ತೆ, ಉಕ್ಕೋದಕ್ಕೆ ಬಿಡೋದಿಲ್ಲ. ಹಾಗೆ ಈಗ ನಾವು ಅಕಸ್ಮಾತ್ ಏನಾದ್ರು ಟೈಮಿಂಗ್ಸ್ನ ಫಿಕ್ಸ್ ಮಾಡಿ ಇಟ್ಟು ಹೋಗ್ತೀವಿ ಅಂದರೆ ಟೈಮರ್ನ ಕೂಡ ಸೆಟ್ ಮಾಡಿಟ್ಬೋದು. ನೋಡಿದ್ರಿ ಅಲ್ವಾ ಯಾವೆಲ್ಲ ರೀತಿಯ ಫಂಕ್ಷನ್ಸ್ ಇದೆ ಮತ್ತು ಯಾವ ರೀತಿ ಯೂಸ್ ಮಾಡ್ಬೋದು, ಮತ್ತು ಯಾವ ರೀತಿ ಆನು ಮತ್ತು ಆಫ್ ಮಾಡೋದು, ಹಾಗೆ ಯಾವ ರೀತಿ ಫ್ರೀ ಸೆಟ್ನ ಮಾಡ್ಬೋದು ಅನ್ನೋದನ್ನ ನಿಮಗೆ ಡೀಟೇಲ್ಡಾಗಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ನ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಪ್ಲೀಸ್ ನನ್ನ ಒಂದು ಪುಟ್ಟ ಚಾನಲನ್ನು ಸಪೋರ್ಟ್ ಮಾಡಿ. ನೋಡ್ಕೊಂಡು ಬಂದ್ರಿ ಅಲ್ವಾ ಎಲೆಕ್ಟ್ರಿಕಲ್ ಗ್ಯಾಸ್ ಸ್ಟವ್ ಯಾವ ರೀತಿ ಇದೆ, ಹೇಗಿದೆ, ಹಾಗೆ ಹೇಗೆ ವರ್ಕ್ ಆಗುತ್ತೆ, ಏನೆಲ್ಲ ಫೀಚರ್ಸ್ ಇದೆ ಅನ್ನೋದನ್ನ ಓಪನ್ ಮಾಡಿ ನಿಮ್ಗೇನೆ ತೋರಿಸಿದೀನಿ. ಈ ಒಂದು ಎಲೆಕ್ಟ್ರಿಕಲ್ ಗ್ಯಾಸ್ ಸ್ಟವ್ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಈ ಒಂದು ವಿಡಿಯೋನ ನಾನು ಮಾಡಿದೆ. ಹಾಗೆ ಬಜೆಟ್ ಫ್ರೆಂಡ್ಲಿ ಆಗಿರೋದ್ರಿಂದ ನಿಮಗೂ ಯೂಸ್ ಆಗುತ್ತೇನೋ ಅಂತ ಈ ಒಂದು ವಿಡಿಯೋನ ನಾನು ಮಾಡಿದೆ. ಸ್ಟವ್ ಯಾರು ಬೇಕಾದರೂ ಎಲ್ಲಿ ಬೇಕಿದ್ರೂ ಇಟ್ಕೊಂಡು ಯೂಸ್ ಮಾಡ್ಬೋದು. ಹಾಗೆ ಈಸಿ ಮೇಂಟೆನೆನ್ಸ್ ಕೂಡ. ಈ ಒಂದು ಗ್ಯಾಸ್ ಸ್ಟವ್ ಬ್ಯಾಚುಲರ್ಸ್ ಇರೋರಿಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ. ಹಾಗೆ ಬಜೆಟ್ ಫ್ರೆಂಡ್ಲಿ ಕೂಡ ಹೌದು. ಕಡಿಮೆ ದುಡ್ಡಲ್ಲಿ ಈಸಿಯಾಗಿ ತಗೋಬಹುದು.